ಅಗ್ರಹಾರ ಜೈಲಿನಿಂದ ದರ್ಶನ್ರನ್ನ ಶಿಫ್ಟ್ ಮಾಡ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಪೊಲೀಸರು ತೀರ್ಮಾನ ಮಾಡ್ತಾರೆ. ಕೋರ್ಟ್ ಆದೇಶದ ಮೇಲೆ ಶಿಫ್ಟ್ ಮಾಡ್ತೇವೆ. 9 ಜನರನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಸೀನಿಯರ್ ಸೂಪರಿಂಟೆಂಡೆಂಟ್ ವರದಿ ನೀಡಲು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಇನ್ನು ಯಾರನ್ನಾದ್ರೂ ಸಸ್ಪೆಂಡ್ ಮಾಡಬೇಕಾದಂತಹ ತಪ್ಪುಗಳು ಕಾಣಿಸಿದ್ರೆ ಖಂಡಿತ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ದರ್ಶನ್ಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಸ್ಪೆಂಡ್ ಪ್ರಕ್ರಿಯೆ ಆಗಿದೆ. ಮುಂದುವರೆದಂತೆ ಹೆಚ್ಚುವರಿ ಸಸ್ಪೆಂಡ್ ಆಗಬೇಕು ಅಂದ್ರೂ ಕೂಡ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ. ನಾಳೆ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳ ಕಳಿಸಬೇಕು. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ. ನಾಳೆ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳ ಕಳಿಸಬೇಕು. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಎಂಬ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದನ್ನ ಸರ್ಕಾರ ನಿರ್ಧಾರ ಮಾಡೋದಲ್ಲ, ಜೈಲಾಧಿಕಾರಿಗಳು ಕೋರ್ಟ್ಗೆ ಗಮನಕ್ಕೆ ತಂದು ಕೋರ್ಟ್ ಅನುಮತಿಯನ್ನ ಪಡೆದು ಅನಂತರದಲ್ಲಿ ಮಾಡಬೇಕು. ಎಲ್ಲಿ ಮಾಡ್ತಾರೆ ಏನು ಇತ್ಯಾದಿ ಕೂಡ ಕೋರ್ಟ್ನಲ್ಲಿ ಆದೇಶವನ್ನ ಪಡ್ಕೊಂಡ ನಂತರದಲ್ಲಿ ಗೊತ್ತಾಗುತ್ತೆ ಅಂತ ಪ್ರತಿಕ್ರಿಯಿಸಿದ್ದಾರೆ.